ಆಕಾಶವಾಣಿ ಮಡಿಕೇರಿ. ಈಗ ರೂಪಕ ಬೆಡಗಿನ ಕೊಡಗು. ದೇಶಕ್ಕೆಲ್ಲೂ ಎಂದದು ಪೊಮ್ಮಾಲೆ ಕೊಡಮಲೆ, ದೇಶಕ್ಕೆಲ್ಲ ಬಯಂದದು ಪೊಮ್ಮಾಲೆ ಕೊಡಮಲೆ. ಮಂಜು ಮುಸುಕಿದ ಗಿರಿ ಶಿಖರಗಳು, ದುಮ್ಮಿಕ್ಕಿ ಹರಿಯುವ ನದ ನದಿಗಳು, ನೋಡಿದಷ್ಟು ದೂರ ಹಸಿರಿನ ಸಮುದ್ರದಂತೆ ಕಾಣುವ ನಿಬಿಡ ಅರಣ್ಯ ಹಾಗೂ ಬೃಹತ್ ತೋಟಗಳ ಈ ನಾಡು ನಿಜವಾಗಿಯೂ ಪೊಮ್ಮಾಲೆಯೇ, ಚಿನ್ನದ ಹಾರವೇ. ವಾಯುವ್ಯ ದಿಕ್ಕಿನ ಪುಷ್ಪಗಿರಿ ಶಿಖರದಿಂದ ದಕ್ಷಿಣದ ಬ್ರಹ್ಮಗಿರಿ ಶಿಖರದವರೆಗೆ ಸುಮಾರು 100 ಕಿಲೋಮೀಟರ್ ಉದ್ದಗಲಕ್ಕೆ ಹರಡಿಕೊಂಡಿರುವ ಪಶ್ಚಿಮ ಘಟ್ಟಗಳ ಬೆಟ್ಟ ಸಾಲುಗಳು ಮುಗಿಲಿಗೆ ಮುಚ್ಚಿಕ್ಕಿ ವರ್ಷಾಧಾರೆಯನ್ನು ಸೆಳೆತಂದು ಸ್ವರ್ಗ ಮರ್ತ್ಯಗಳನ್ನು ಒಂದು ಮಾಡುವ ಬೆಡಗನ್ನು ಸೃಷ್ಟಿಸುತ್ತವೆ. ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು, ಕಾವೇರಿ ಹೊಳೆ ಹೊಳೆ ಹೊಳೆವಳು, ಎಲ್ಲಿ ಮನವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು. ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡಗರ ಮಾಡಲ, ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡಗರ ಬೀಡಲ, ಅಲ್ಲೇ ಕೊಡವರ ಬೇಡಲ. ಸುಬ್ರಹ್ಮಣ್ಯ ಬೆಟ್ಟ ಸಾಲು, ಬೇಂಗನಾಡು ಬೆಟ್ಟ ಸಾಲು, ಹೊಸೂರು ಬೆಟ್ಟ ಸಾಲು, ನೂರೊಕ್ಕಲು ಬೆಟ್ಟ ಸಾಲು, ಪೆರಂಬಾಡಿ 4 ಸಾಲು ಬೆಟ್ಟ ಸಾಲು, ಮಲೆನಾಡು ಬೆಟ್ಟ ಸಾಲು, 7000 ಸೀಮೆ ಬೆಟ್ಟ ಸಾಲು, ಹೀಗೆ 10 ಪರ್ವತ ಸ್ತೋಮಗಳ ನಡುವೆ ಹುಟ್ಟಿ ಬೆಳೆದು ಹರಿಯುವ ಕಾವೇರಿ, ಹಾರಂಗಿ, ಲಕ್ಷ್ಮಣತೀರ್ಥ, ಬರಪೊಳೆ, ನೊಜೆಕಲ್ಲು ಹೊಳೆ ಹಾಗೂ ಕುಮಾರಧಾರ ನದಿಗಳಿಂದ ಹುಲಿ, ಚಿರತೆ, ಕಿರುಬ, ಕಬ್ಬೆಕ್ಕು, ಕರಡಿ, ಆನೆ, ಕಡವೆ, ಸಾರಂಗ, ಕುರಂಗ, ಗಿಡುಗ, ಕೋಂಬಕ್ಕಿ, ಮೀನಗತ್ತಿ, ಗೀಜಗ, ಭೀಮರಾಜ, ಮಲೆಗಿಳಿ, ಮಲೆಯರಸ ಹಕ್ಕಿ, ನವಿಲು, ಮೀನುಚಳ್ಳಿ, ಕೊಯ್ದೊರೆ ಹಕ್ಕಿ, ಕಾನ, ಕುಕ್ಕುಲು, ಹೊಟ್ಟಮುಡುಜ ಇತ್ಯಾದಿ ಖಗ ಮೃಗಗಳಿಂದ ಸಿರಿಪೊನ್ನೆ, ಧೂಪ, ಅರದಳ, ಕರಿಮರ, ಬೀಟೆ, ಹೊನ್ನೆ, ತೇಗ, ಮತ್ತಿ, ನಂದಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಗಂಧ ಮರಗಳಿಂದ ತುಂಬಿ ತೊನೆಯುವ ಈ ನಾಡು ಭೂರಮೆಯ ದೇವ ಸನ್ನಿಧಿಯನ್ನ ಬಯಸಿ ಬಂದ ನಾಡಲ್ಲದೆ ಮತ್ತೇನು. ಬ್ರಹ್ಮಕ್ಷೇತ್ರ, ಮತ್ಸ್ಯದೇಶ ಹಾಗೂ ಕ್ರೋಡದೇಶಗಳೆಂದು ಸ್ಕಾಂದ ಪುರಾಣದ ಕಾವೇರಿ ಮಹಾತ್ಮೆಯಲ್ಲಿ ಉಲ್ಲೇಖಿತವಾಗಿರುವ ಈ ನಾಡಿನ ಚರಿತ್ರೆ ಕ್ರಿಸ್ತಶಕ 2ನೇ ಶತಮಾನದ ಹಿಂದಿನಿಂದಲೇ ಆರಂಭವಾಗುತ್ತದೆ. ಪಾಂಡ್ಯ, ಗಂಗಾ, ಕದಂಬ, ಚೋಳ, ಕೊಂಗಾಳ್ವ, ಚಂಗಾಳ್ವ, ನಂತರ ಹೊಯ್ಸಳ ಮತ್ತು ವಿಜಯನಗರದ ಆಳ್ವಿಕೆಗೊಳಪಟ್ಟು ಇತ್ತೀಚಿನ ಇತಿಹಾಸದಲ್ಲಿ ಹೈದರ್ ಮತ್ತು ಟಿಪ್ಪು ದೊರೆಗಳ ವಶವಾಗಿ ನಂತರ ಹಲವು ಪಾಳೆಗಾರರ ಆಡಳಿತಕ್ಕೊಳಪಟ್ಟ ಈ ನಾಡು 1834ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಭಾಗವಾಯಿತು. ಸಾವಿರದ 1947ರಲ್ಲಿ ಭಾರತ ಸ್ವತಂತ್ರವಾದಾಗ ಈ ರಾಜ್ಯವೆಂದು ಘೋಷಿತವಾದ ಕೊಡಗು 1956ರಲ್ಲಿ ರಾಜ್ಯ ಪುನರ್ವಿಂಗಡಣೆಯ ಭಾಗವಾಗಿ ಕರ್ನಾಟಕದ ಒಂದು ಹೆಮ್ಮೆಯ ಜಿಲ್ಲೆಯಾಯಿತು. ಈ ಹಿನ್ನೆಲೆಯಲ್ಲಿ ಕೊಡಗಿನ ಪರಂಪರೆಯನ್ನು ನೆನೆಯುತ್ತಾ ಇತ್ತೀಚಿನ ವರ್ಷಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಗಮನಿಸಿರುವುದರ ಜೊತೆಗೆ ಇಲ್ಲಿನ ಸದ್ಯದ ಅಗತ್ಯಗಳನ್ನು ಪಟ್ಟಿ ಮಾಡುತ್ತಾರೆ ಕರ್ನಾಟಕ ಕೊಡವ ಅಕಾಡೆಮಿಯ ಅಧ್ಯಕ್ಷ ಉಳ್ಳಿಯಡ ಪೂವಯ್ಯ. ಕೊಡಗು ಸುಮಾರು ಶತಮಾನಗಳಿಂದಲೂ ಹಲವು ಜನಾಂಗ, ಭಾಷೆ, ಸಂಸ್ಕೃತಿ ಇತ್ಯಾದಿಗಳ ಒಂದು ಕೇಂದ್ರ ಆಗಿದ್ರೂ ಸಹ ಇಲ್ಲಿ ಒಂದು ರೀತಿಯ ಏಕತೆ ಇತ್ತು. ಆದರೆ ಇತ್ತೀಚೆಗೆ ನಾಗರಿಕತೆ ಮತ್ತು ಈ ನಗರೀಕರಣ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಾಂಸ್ಕೃತಿಕವಾಗಿ ಭಿನ್ನತೆ ಅಥವಾ ಏಕತೆ ಅಂತ ಹೇಳೋದು
ಸ್ವಲ್ಪ ಪ್ರಭಾವಕ್ಕೊಳಪಟ್ಟಿದೆ. ಹಿಂದೆ ಉದಾಹರಣೆಗಳಲ್ಲಿ ಕೊಡವ ಭಾಷಿಕರೇ ಇರ್ಬೋದು ಅಥವಾ ಕೊಡವ ಭಾಷಿಕರು ಅಲ್ಲದೆ ಇರ್ಬೋದು, ಅವರೆಲ್ಲ ಒಂದು ರೀತಿಯ ಅನ್ಯೋನ್ಯತೆಯಿಂದ ಒಟ್ಟಾಗಿ ಒಗ್ಗಟ್ಟಿನಿಂದ ಒಮ್ಮತದಿಂದ ಕೆಲಸ ಮಾಡ್ತಿದ್ರು. ಅದು ಸಾಮಾಜಿಕ ಕೆಲಸ ಕಾರ್ಯಗಳೇ ಇರಲಿ, ಸಾಂಸ್ಕೃತಿಕವಾದ ಕೆಲಸ ಕಾರ್ಯಕ್ರಮಗಳೇ ಇರಲಿ ಅಥವಾ ಧಾರ್ಮಿಕವಾದ ಆಚರಣೆಗಳೇ ಇರಲಿ, ಎಲ್ಲರೂ ಒಂದಾಗಿ ಒಗ್ಗಟ್ಟಿನಿಂದ ಮಾಡ್ತಾ ಇದ್ರು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈ ಹಬ್ಬ ಹರಿದಿನಗಳಲ್ಲಿ ಈ ನಾಡು ಮಟ್ಟದಲ್ಲಿ ಅಥವಾ ಊರು ಮಟ್ಟದಲ್ಲಿ ಯಾವ ಹಬ್ಬ ಹರಿದಿನಗಳು ನಡೀತವೆ ಅಂಥ ಸಂದರ್ಭದಲ್ಲಿ ಪ್ರತಿ ಒಂದು ದೇವರ ಯಾವುದೊಂದು ನಂಬಿಕೆ ಇದೆ ಅಥವಾ ದೇವಸ್ಥಾನದ ಯಾವುದೊಂದು ವ್ಯವಸ್ಥೆ ಇದೆ, ಅಲ್ಲಿ ದೇವತಕ್ಕರು ಅಂತ ಹೇಳುವಂಥ ಜನ ಇರ್ತಿದ್ರು. ಅಂಥ ಈ ದೇವತಕ್ಕರ ಪೈಕಿ ಕೊಡವರು ಇರ್ತಿದ್ರು, ಗೌಡ ಜನಾಂಗದವರು ಇರ್ತಿದ್ರು, ಮತ್ತು ಮುಸ್ಲಿಂ ಜನ ಯಾರಿದ್ದಾರೆ ಅವರು ಸಹ ಇರ್ತಿದ್ರು. ಇದು ಒಂದು ವಿಶೇಷ. ಈಗ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ, ಆದರೂ ಸಹ ಈಗಲೂ ಅವರಿದ್ದಾರೆ. ಉದಾಹರಣೆಗೆ ಈ ಭಾಗಮಂಡಲ ನಿಮ್ಗೆ ಗೊತ್ತಲ್ಲ, ಈ ಕಾವೇರಿ ಕ್ಷೇತ್ರದ ಭಾಗಮಂಡಲ ದೇವಸ್ಥಾನದಲ್ಲಿ ಇವತ್ತಿಗೂ ಸಹ ಗೌಡ ಜನಾಂಗದವರು ದೇವತಕ್ಕರಾಗಿದ್ದಾರೆ. ಹಾಗೆ ಇನ್ನು ದಕ್ಷಿಣ ಕೊಡಗಿನ ಕೆಲವು ಗ್ರಾಮಗಳಲ್ಲಿ ಇರುವಂಥ ದೇವಸ್ಥಾನಗಳಲ್ಲಿ ಮುಸ್ಲಿಂ ಜನಾಂಗಕ್ಕೆ ಸೇರಿದ ಕೆಲವು ಮುಖಂಡರು ಅಲ್ಲಿ ದೇವತಕ್ಕರು ಅಥವಾ ಈ ಸಕ್ಕಾಮೆಗೆ ಒಳಪಟ್ಟಂಥ ಮುಖಂಡತ್ವವನ್ನು ಅವತ್ತಿಗೂ ನಿರ್ವಹಿಸಿದ್ರು, ಇವತ್ತಿಗೂ ಕೆಲವರು ಇದ್ದಾರೆ. ಉತ್ತಮ ಮಟ್ಟಿಗೆ ಈ ನಾಗರೀಕರಣ ಆಮೇಲೆ ಈ ಪ್ರಜಾಪ್ರಭುತ್ವದ ವಿಕಸನ ಇದೆಲ್ಲ ಆಗಿ ಎಲ್ರಿಗೂ ಒಂಥರ ನಾನು ಸ್ವತಂತ್ರ, ನಾನು ವಿಕಸನಗೊಳ್ಬೇಕು, ನಾನು ಹೊರ ಪ್ರಪಂಚ ಹೋಗಿ ಅಲ್ಲಿ ಹೊರ ಪ್ರಪಂಚ ಜ್ಞಾನ ಪಡಿಬೇಕು, ನಾನು ಸಮರ್ಥ, ನಾನು ವಿಶಿಷ್ಟತೆ ಪಡೆದಂಥ, ನಾನು ನನಗೆ ಆದಂಥ ಒಂದು ಅಸ್ತಿತ್ವ ಇದೆ, ನನಗೆ ನಮ್ಮ ಜನಾಂಗಕ್ಕೆ ಆದ ಒಂದು ಅಸ್ತಿತ್ವ ಇರಬೇಕು, ಒಂಥರ ಒಂದು ಸ್ವತಂತ್ರ ಮನೋಭಾವನೆ. ಇದರಿಂದ ಕೊಡಗಿನ ಸೌಂದರ್ಯ ಅಥವಾ ಬೆಡಗಿಗೆ ಧಕ್ಕೆ ಬಗೆಗೆ ಅಂತ ನನಗೆ ಅನಿಸೋದಿಲ್ಲ. ಕೊಡಗಿನ ಸೌಂದರ್ಯವೇ ಬೇರೆ, ಅದರ ಬೆಡಗು ವಿಜ್ಞಾನವೇ ಬೇರೆ. ಆಮೇಲೆ ಈ ಸಾಮಾಜಿಕ ಸಾಂಸ್ಕೃತಿಕ ಈ ಕೆಲವು ವಿಶೇಷತೆಗಳು ಬೇರೆ. ಕೊಡಗಿನ ಬೆಡಗು ಹಾಗೆ ಇದೆ ಅಥವಾ ಕೊಡಗಿನ ಸೌಂದರ್ಯ ಹಾಗೆ ಇದೆ. ಕೆಲವು ನಮ್ಮ ಆಚರಣೆಗಳಲ್ಲಿ ಅಥವಾ ನಮ್ಮ ಅರಿವಿಕೆಯಲ್ಲಿ ಕೆಲವು ಮಟ್ಟಿಗೆ ಸ್ವಲ್ಪ ಭಿನ್ನತೆ ಈಗ ಇದೆ ಅಂತ ಅನ್ಬೋದು. ಕೊಡಗು ಈಗ ಅಭಿವೃದ್ಧಿ ಹೊಂದಿದೆ ಅಥವಾ ಹೊಂದ್ತಾ ಇದೆ. ಆದರೆ ಕೆಲವು ಮೂಲಭೂತವಾದ ಬೇಡಿಕೆ ಅದು ಬೇಡಿಕೆಯಾಗಿದೆ ಅಂತ ಕೆಲವನ್ನು ಉದಾಹರಿಸಬೇಕು ಅಂತ ಹೇಳಿದ್ರೆ, ಕೊಡಗು ಹೇಳಿ ಕೇಳಿ ಇಲ್ಲಿ ಕ್ಷತ್ರಿಯ ಪರಂಪರೆಯ ಒಂದು ಜಿಲ್ಲೆ. ಇಲ್ಲಿ ಈ ನಾಡಿನ ಎಷ್ಟೋ ಸಬಲ ಯೋಧರು ಈ ತಾಯಿನಾಡಿನ ರಕ್ಷಣೆಗಾಗಿ ತಮ್ಮ ತನು ಮನ ಜೀವವನ್ನು ಧಾರೆ ಎರೆದಿದ್ದಾರೆ. ಎಷ್ಟೋ ಜನ ಇವತ್ತಿಗೂ ಸಹ ರಾಷ್ಟ್ರ ರಕ್ಷಣಾ ಪಡೆಯಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಇಂಥ ಒಂದು ಕ್ಷತ್ರಿಯ ಪರಂಪರೆ ಹಿನ್ನೆಲೆ ಇರುವಂಥ ಈ ನಾಡಿಗೆ ಇಲ್ಲಿ ಈಗ ಉದಾಹರಣೆಗೆ ಹೇಳಿದರೆ ಸೈನಿಕ ಶಾಲೆ ಅಂತ ನಾವು ಹೇಳ್ತೀವಿ, ಅದಿಲ್ಲ. ಅದು ಬೇಕು ಅಂತ ಹೇಳೋ ಬೇಡಿಕೆ ಸುಮಾರು 2-3 ದಶಕಗಳಿಂದಲೂ ಇದೆ, ಅದಿನ್ನೂ ಆಗಿಲ್ಲ. ಆಮೇಲೆ ಇಲ್ಲಿ ಒಂದು ಈ ಸೈನ್ಯಕ್ಕೆ ಜನರನ್ನ ಆಯ್ಕೆ ಮಾಡೋದು ರಿಕ್ರೂಟಿಂಗ್ ಸೆಂಟರ್ ಅಂತ ನಾವು ಹೇಳ್ತೀವಿ, ಅಂತ ರಿಕ್ರೂಟಿಂಗ್ ಸೆಂಟರ್ ಇಲ್ಲಿ ಇಲ್ಲ. ನಾವು ನಮ್ಮ ಹುಡುಗರಿಂದ ಸೇರಬೇಕು ಒಂದು ಮಂಗಳೂರಿಗೆ ಹೋಗಬೇಕು ಇಲ್ಲ ಬೆಂಗಳೂರಿಗೆ ಹೋಗಬೇಕು. ಇಲ್ಲಿಂದ ಕರ್ನಾಟಕದ ಹೆಚ್ಚಿನ ಪ್ರಮಾಣದ ಜನರು ಸೈನ್ಯಕ್ಕೆ ಕೊಡಗಿನ ಸೇರೋದಿದ್ರೂ ಸಹ ಇಲ್ಲಿ ಒಂದು ರಿಕ್ರೂಟಿಂಗ್ ಸೆಂಟರ್ ಅಥವಾ ಆಯ್ಕಾ ಕೇಂದ್ರ ಇಲ್ಲಿ ಇಲ್ಲ, ಅದನ್ನು ಆಗಬೇಕು. ಆಮೇಲೆ ಈ ರಾಷ್ಟ್ರದ ರಕ್ಷಣಾ ಪಡೆಯ ಯೋಧರಿಗೆ ಅಥವಾ ಮಾಜಿ ಯೋಧರಿಗೆ ಸಹಾಯ ಆಗುವ ನಿಟ್ಟಿನಲ್ಲಿ ಇಲ್ಲೊಂದು ಮಿಲಿಟರಿ ಹಾಸ್ಪಿಟಲ್ ಅದಿಲ್ಲ, ಅದನ್ನು ಆಗಬೇಕು. ಆಮೇಲೆ ಈ ರಕ್ಷಣಾ ಪಡೆಯ ಸರ್ವಿಸ್ನಲ್ಲಿ ಇರುವ ಅಥವಾ ಮಾಜಿ ಯೋಧರಿಗೆ ಸಹಾಯ ಮಾಡಲಿಕ್ಕೆ ಮಿಲಿಟರಿ ಕ್ಯಾಂಟೀನ್, ಆರ್ಮಿ ಕ್ಯಾಂಟೀನ್, ಒಂದು ಸೇಫ್ಟಿ ಕ್ಯಾಂಟೀನ್ ಒಂದು ಮಡಿಕೇರಿಯಿದೆ. ಆದರೆ ಅದಕ್ಕೆ ಕುಟ್ಟದಿಂದ ಅಥವಾ ಕೊಟ್ಟಿಕಟ್ಟೆಯಿಂದ ಜನ ಬರೋದು ಹೋಗುವ ಸುಮಾರು ತೊಂದರೆ ಆಗ್ತದೆ. ಅಂಥ ಒಂದು ಕ್ಯಾಂಟೀನ್ ದಕ್ಷಿಣ ಕೊಡಗಿನ ಹೊನ್ನಪೇಟೆ ಅಥವಾ ಗೋಣಿಕೊಪ್ಪ ಅಂತ ಒಂದು ಜನರಿಗೆ ಇರಬೇಕು ಅಂತ ಬೇಡಿಕೆ ಇದೆ. ಹೀಗೆ ಒಂದು ಸೈನಿಕ್ ಸ್ಕೂಲ್, ಒಂದು ಮಿಲಿಟರಿ ರಿಕ್ರೂಟಿಂಗ್ ಸೆಂಟರ್, ಒಂದು ಮಿಲಿಟರಿ ಹಾಸ್ಪಿಟಲ್, ಇಂಥ ಅವಶ್ಯಕತೆ ಈ ಕ್ಷತ್ರಿಯ ಪರಂಪರೆಗೆ ಹಿನ್ನೆಲೆಯಾಗಿ ಈ ಬೇಡಿಕೆ ಇದೆ. ಅದು ಆಗಬೇಕು ಅಂತ ಹೇಳುವ ಜನರ ಒಂದು ಆಶೋತ್ತರ ಇನ್ನು ಇರಲಿಲ್ಲ. ತಗಿದು ಮೆದ್ದರು ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಕಮರಿಯಾನೆಯ ಸೊಂಡಿಲಿನ ರಣ ಕುಂಭನಾಥೋದರೆದರು. ಅವರು ಸೋಲ್ತಾವರಿಯರು, ಅವರು ಸೋಲ್ತಾವರಿಯರು, ಅವರು ಕೊಡಗಿನ ಹಿರಿಯರು. ಕೊಡಗಿನ ಜನರ ವೀರ ಗಾಥೆಗಳನ್ನು ಯಾರು ಕೇಳಿಲ್ಲ? ಕತ್ತಿ ಕೋವಿಗಳು ಎಂದಿನಿಂದಲೂ ಇವರ ಒಡನಾಡಿಗಳು.
ಸುಮಾರು 1,000 ವರ್ಷಗಳ ಹಿಂದೆಯೇ ರಚಿತವಾದ ವೀರಶಾಸನ ಹಾಗೂ 300 ವರ್ಷಗಳ ಈಚಿನ ಅಸಂಖ್ಯಾತ ವೀರಗಲ್ಲುಗಳು ಹಾಗೂ ಅನೇಕ ಬೇಟೆಕಥೆಗಳು ಕೊಡವರ ಧೈರ್ಯ ಸಾಹಸಗಳಿಗೆ ಸಾಕ್ಷಿಯಾಗಿವೆ. ಕೊಡವರ ಈ ಸಾಹಸ ಪ್ರವೃತ್ತಿ ಪುರಾಣ ಕಾಲದಿಂದ ಇಂದಿನವರೆಗೂ ಭತ್ತದ ತೊರೆಯಾಗಿ ಹರಿದಿದೆ. ಭಾರತದ ರಕ್ಷಣಾ ಪಡೆಗಳಲ್ಲಿ ಅತ್ಯುನ್ನತ ಸ್ಥಾನಗಳನ್ನಲಂಕರಿಸಿ ಕೊಡಗಿನ ಮತ್ತು ಕರ್ನಾಟಕದ ಹೆಮ್ಮೆಯನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆರೆದವರು ಕೊಡವರು. ಹಲವು ಪದಕಗಳಿಂದ ಅಲಂಕೃತರಾಗಿರುವ ವೀರ ಯೋಧ ಜನರಲ್ ನಂದ ಕೊಡಗಿನ ವೀರ ಪರಂಪರೆಯನ್ನು ಸ್ಮರಿಸುತ್ತ, ಪ್ರಾಚೀನ ಕಾಲದನ್ನ ಕೊಡಗರು ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೊಡಗರ ಫಾರೆಸ್ಟ್ನಲ್ಲಿ ಆ ಕಾಲದಲ್ಲಿ ಈ ನರಿ, ಹುಲಿ, ಆನೆ, ಹಾವು ಆ ಥರ ಪ್ರಾಣಿನ ಫೇಸ್ ಮಾಡಲಿಕ್ಕೆ ಅವ್ರಿಗೆ ಬ್ರೇವರಿ ಬೇಕಿತ್ತು, ಕರೇಜ್ ಬೇಕಿತ್ತು. ಅಲ್ಲಿಂದ ನಮ್ಮ ಲಿಂಗಾಯತ್ ರಾಜರವರು ಇಲ್ಲಿ ಬರುವಾಗ ಅವರು ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಆ ಪ್ಲ್ಯಾನ್ ಹೀಗೆ ಇತ್ತು: ಎಲ್ಲ ಕುಟುಂಬ, ಬೇರೆ ಬೇರೆ ಕುಟುಂಬ, ಬೇರೆ ಬೇರೆ ಫ್ಯಾಮಿಲಿ ಅವ್ರಿಗೆ ಜಮ್ಮ ಲ್ಯಾಂಡ್ ಕೊಟ್ಟಿದ್ದು. ಜಮ್ಮ ಲ್ಯಾಂಡ್ ಹೇಳಿದರೆ ಅವ್ರಿಗೆ ಜಮ್ಮ ಸರ್ವಿಸ್ ಮಾಡಬೇಕಿತ್ತು. ಜಮ್ಮ ಸರ್ವಿಸ್ ಅಂದರೆ ಯುದ್ಧ ಬರುವಾಗ ಅವರು ಫ್ಯಾಮಿಲಿಯಿಂದ ಒಂದು 6 ನಂಬರ್ಸ್ ಸೋಲ್ಜರ್ಸ್ ಕಳಿಸ್ಬೇಕು ಅಂತ ಆರ್ಡರ್ ಇತ್ತು. ಬೇಸಿಕ್ಲಿ ಅವರು ಫಾರ್ಮರ್ಸ್ ಫಸ್ಟ್, ಸೋಲ್ಜರ್ಸ್ ಸೆಕೆಂಡ್. ಇನ್ ದ ಡಿಫೆನ್ಸ್ ಆಫ್ ದರ್ ಹೋಮ್, ಸೋಲ್ಜರ್ಸ್ ಫಸ್ಟ್ ಆ್ಯಂಡ್ ಫಾರ್ಮರ್ಸ್ ಸೆಕೆಂಡ್. ಹಾಗೆ ಇತ್ತು ಅವ್ರದ್ದು ಪ್ರಿನ್ಸಿಪಲ್. ಡಿಸಿಪ್ಲಿನ್ ಅಂದರೆ ಅವ್ರದ್ದು ಫ್ಯಾಮಿಲಿ ಡಿಸಿಪ್ಲಿನ್ ಸ್ಟ್ರಿಕ್ಟ್ ಆಗಿತ್ತು ಆ ವರ್ಷದಲ್ಲಿ. ಆಗ ಡಿಸಿಪ್ಲಿನ್ ಸೋಲ್ಜರ್ ಡಿಸಿಪ್ಲಿನ್ ಎಲ್ಲ ಒಂದೇ. ಸೋಲ್ಜರ್ಗೆ ಡಿಸಿಪ್ಲಿನ್ ಇಲ್ಲದಿದ್ದರೆ ಅವ್ರಿಗೆ ಸೋಲ್ಜರಿನ ಆಗೋದಿಲ್ಲ. ಬ್ರಿಟಿಷ್ ಬಂದ ಮೇಲೆ ಅವರು ಬ್ರಿಟಿಷ್ ಇಂಡಿಯನ್ ಆರ್ಮಿನಲ್ಲಿ ಸೇರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಫೀಲ್ಡ್ ಮಾರ್ಷಲ್ ಕೆ. ಎಂ. ಕರಿಯಪ್ಪ ಫಸ್ಟ್ ಇಂಡಿಯನ್ ಕಮಾಂಡ್ ಇನ್ ಚೀಫ್ ಆಯಿತು. ಅದಾದಮೇಲೆ ಜನರಲ್ ಕೆ. ಎಸ್. ತಿಮ್ಮಯ್ಯ ಒಂದು ಔಟ್ಸ್ಟ್ಯಾಂಡಿಂಗ್ ಸೋಲ್ಜರ್ ಆಗಿ ವರ್ಲ್ಡ್ನಲ್ಲಿ ಫೇಮಸ್ ಆಯಿತು. ಕೊರಿಯಾದಲ್ಲಿ, ಸೈಪ್ರಸ್ನಲ್ಲಿ. ಸೈಪ್ರಸ್ ಅವರು ಆದಮೇಲೆ ಅವರು ಸೈಪ್ರಸ್ ಒಂದು ಸ್ಟ್ಯಾಂಪ್ ಮಾಡಿಕೊಟ್ಟಿದ್ದಾರೆ. ಜನರಲ್ ಎ. ಸಿ. ಅಯ್ಯಪ್ಪ, ಲೇಟ್ ಜನರಲ್ ಎ. ಸಿ. ಅಯ್ಯಪ್ಪ, ಏರ್ ಮಾರ್ಷಲ್ ರಿಟೈರ್ಡ್ ಸುಬ್ಬಯ್ಯ, ಜನರಲ್ ಸಿ. ಎನ್. ಸೋಮಣ್ಣ, ಮೇಜರ್ ಜನರಲ್ ವಿ. ಸಿ. ಸೋಮಣ್ಣ, ಮೇಜರ್ ಜನರಲ್ ಕಾರ್ಯಪ್ಪ ಸೇರಿದು. ಮೈಸೂರಿನಲ್ಲಿ ರಿಟೈರ್ಡ್ ಮೇಜರ್ ಜನರಲ್ ಸಿ. ಕೆ. ಕರಂಬಯ್ಯ ಇದ್ದಾರೆ. ಈ ಥರ ತುಂಬ ನಮ್ಮ ಸರ್ವಿಸ್ ಆಫೀಸರ್ ರ್ಯಾಂಕ್ನಲ್ಲಿ ಸರ್ವಿಸ್ ಮಾಡಿದ್ದಾರೆ. ಬ್ರೇವರಿ, ಬರ್ಮಾ ವಾರ್ನಲ್ಲಿ, ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ, ಮಿಡಲ್ ಈಸ್ಟ್ನಲ್ಲಿ, ಬರ್ಮಾನಲ್ಲಿ ಎಲ್ಲಿ ನೋಡಿದರೆ ಸಹ ಅವ್ರ ಹೆಸರು ಕಾಣ್ತದೆ. ಡೆಕೋರೇಷನ್ ಲಿಸ್ಟ್ ನೋಡಿದರೆ ಸಹ ಅವ್ರ ಹೆಸರು ಕಾಣ್ತದೆ. ಅವರು ಕೊಡಗಿನ ಆಫೀಸರ್ಸ್ ಆರ್ಮಿನಲ್ಲಿ ತುಂಬ ಪಾಪ್ಯುಲರ್. ಅವ್ರ ಜವಾನ್ಸ್, ಅವ್ರ ಜೂನಿಯರ್ಸ್ ಅವ್ರನ್ನ ತುಂಬ ಸಂತೋಷದಲ್ಲಿ ಅವರು ಕೆಳಗೆ ಕೆಲಸ ಮಾಡ್ತಾರೆ. ಯಾಕೆಂದರೆ ಇವರು ಕೊಡಗರು ಸರ್ವಿಸ್ನಲ್ಲಿ ಇವಾಗ ಟೋಟ್ಲಿ ಇಂಪಾರ್ಷಲ್ ಆಗಿ ಅವರು ಡಿಸಿಪ್ಲಿನ್, ಪ್ರಮೋಷನ್, ರೆಕಮೆಂಡೇಷನ್ಸ್ ಅದೆಲ್ಲ ಮಾಡ್ತಾರೆ. ಹಾಗೋಸ್ಕರ ಅವ್ರನ್ನ ಎಲ್ಲಿ ಕೊಡಗಿನ ಆಫೀಸರ್ಸ್ ಇದ್ದರೆ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಸಿಗ್ತದೆ. ಕೊಡಗಿನಲ್ಲಿ ಸೇನೆಗೆ ಸೇರುವವರ ಸಂಖ್ಯೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಅಂತ ಒಂದು ಮಾತಿದೆ. ಇದನ್ನು ನೀವು ಗಮನಿಸಿದ್ರೆ ಇದಕ್ಕೆ ಏನು ಕಾರಣ ಅಂತ ಅನಿಸುತ್ತೆ? ಇದಕ್ಕೆ ಕಾರಣ ಆಫೀಸರ್ ಕಾರ್ಡರ್ನಲ್ಲಿ ಇವ್ರಿಗೆ ಕಾಫಿ ಪ್ರೈಸಸ್ ಚೆನ್ನಾಗಿದೆ, ಇದು ಪೆಪ್ಪರ್ಸ್ ಪ್ರೈಸಸ್ ಚೆನ್ನಾಗಿದೆ, ಮೆಣಸು. ಬೇರೆ ಕೆಲಸದಲ್ಲಿ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಗ್ತಾರೆ, ಕಂಪ್ಯೂಟರ್ ಸೈನ್ಸಸ್ಗೆ ಹೋಗ್ತಾರೆ, ಇಂಜಿನಿಯರಿಂಗ್ ಹೋಗ್ತಾರೆ, ಡಾಕ್ಟರ್ಗೆ ಹೋಗ್ತಾರೆ. ಅಲ್ಲಿ ಎಲ್ಲ ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು. ಆರ್ಮಿಯಲ್ಲಿ ಕಷ್ಟ ಲೈಫ್, ಹಾಗೋಸ್ಕರ ಅಲ್ಲಿ ಜಾಸ್ತಿ ಹೋಗ್ತಾರೆ. ಲೋವರ್ ಲೆವೆಲ್ನಲ್ಲಿ ಅವ್ರಿಗೆ ಏನು ತೊಂದರೆ ಅಂತ ಇವರು ಏನೋ ನಾನು ನೋಡಿದೆ,
ಅವರು ಎಜುಕೇಷನಲ್ಲಿ ಅಷ್ಟು ಇಂಟ್ರೆಸ್ಟ್ ತಗೊಂಡಿಲ್ಲ. ಇದು ನಮ್ಮ ಸ್ಕೂಲ್ಸು ಸ್ಟ್ಯಾಂಡರ್ಡ್ 4. ಅವರು ಅಲ್ಲಿ ಹೋಗಿ ಅಪ್ಲೈ ಮಾಡುವಾಗ ಅಲ್ಲಿ ಟೆಸ್ಟ್ ಇದೆ. ಅಲ್ಲಿ ಟೆಸ್ಟ್ ಮಾಡುವಾಗ ನಮ್ಮ ನೇಬರ್ಸು ಕೇರಳದಿಂದ ಅವರು ಫಸ್ಟ್ ಆಗ್ತಾರೆ, ತಮಿಳುನಾಡು ಅವರು ಫಸ್ಟ್ ಆಗ್ತಾರೆ, ಆಂಧ್ರ ಅವರು ಫಸ್ಟ್ ಆಗ್ತಾರೆ, ನಮ್ಮ ಕನ್ನಡಿಗರ ಅವರು ಕೊಡಗು ಅವರು ಸ್ವಲ್ಪ ಆಗ್ತಿದ್ದಾರೆ. ಇದೆ ಲೋವರ್ ಸ್ಟ್ಯಾಂಡರ್ಡ್ ಎಜುಕೇಶನ್ ನಮ್ಮದು ಒಳ್ಳೆಯದಲ್ಲ, ಅದು ಸ್ವಲ್ಪ ಪ್ರೈಮರಿ ಎಜುಕೇಶನ್ ಅದು ಕಾನ್ಸಂಟ್ರೇಷನ್ ಮಾಡೋದಿಲ್ಲ, ಅವರು ಕಾನ್ಸಂಟ್ರೇಟ್ ಮಾಡಬೇಕು. ಕೊಡಗಿನ ವನ್ಯಜೀವಿ ಸಂಘದ ಅಧ್ಯಕ್ಷರು ಆಗಿರುವ ಜನರಲ್ ನಂದ ಪ್ರಾಚೀನ ಕಾಲದಿಂದಲೂ ಕೊಡಗಿಗೆ ಒಂದು ವಿಶಿಷ್ಟ ಬೆಡಗು ನೀಡಿರುವ ಜೀವ ಪರಿಸರ ವೈವಿಧ್ಯ ಆಧುನಿಕ ನಾಗರಿಕತೆಯ ತೊತ್ತಳ ದುಳಿತಕ್ಕೆ ಸಿಕ್ಕಿ ಕ್ರಮೇಣ ನಾಶವಾಗುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸುತ್ತಾ, ಇದು ಇಡೀ ಇಂಡಿಯಾದಲ್ಲಿ ಒಂದೇ ಡಿಸ್ಟ್ರಿಕ್ಟ್ ಇದು ಇಲ್ಲಿ ಒಂದು ವೈಲ್ಡ್ ಲೈಫ್ ಸೊಸೈಟಿ ಇದೆ. ಅದರ ಮೆಂಬರ್ಸ್ ಲೈಫ್ ಮೆಂಬರ್ಸ್ ಅವರು ಎಜುಕೇಟೆಡ್, ಕಲ್ಚರ್ಡ್, ಇಂಟ್ರೆಸ್ಟೆಡ್, ಎಂಥೂಸಿಯಾಸ್ಟಿಕ್ ಇಂಡಿವಿಜುವಲ್ಸ್ ಅವರೆಲ್ಲ. ಅವರು ನೆನೆಸ್ತಾರೆ ಇದು ನಮ್ಮ ಮಕ್ಕಳಿಗೆ, ನಮ್ಮ ಗ್ರ್ಯಾಂಡ್ ಚಿಲ್ಡ್ರನ್ಗೆ ನಮ್ಮ ಪುರಾಣ ಹಳೆ ಪ್ರಾಣಿ ಜಾತಿ, ಮರ ಗಿಡ ಅದೆಲ್ಲ ಅವ್ರಿಗೆ ಸಹ ಬಿಡಬೇಕು ಅಂತ ಆಶಯ. ಇದು 30 ವರ್ಷದಿಂದ ಏನೋ ಒಂದು ಕಾಯಿಲೆ ಆಗ್ಬಿಟ್ಟು ಇಡೀ ದೇಶದಲ್ಲಿ ಎಲ್ಲ ಗಿಡ ಮರ ಕಟ್ ಮಾಡಿ ಅದನ್ನ ರೀಪ್ಲೇಸ್ ಮಾಡ್ಬೋದಿಲ್ಲ. ಪ್ರಾಣಿ ಎಲ್ಲ ಸತ್ತು ಅದನ್ನು ಕೋವಿನಲ್ಲಿ ಹೊಡೆದು ಟ್ರ್ಯಾಪ್ ಮಾಡಿ ಏನೆಲ್ಲ ಕಾವೇರಿ ನೀರಿನಲ್ಲಿ ಪೊಲ್ಯೂಷನ್ ಮಾಡಿ ಮೀನನ್ನ ಸಹ ನಷ್ಟ ಮಾಡಿದ್ದಾರೆ. ಅದನ್ನ ಸ್ವಲ್ಪ ನಿಲ್ಲಿಸಲಿಕ್ಕೆ ಇದು ನಮ್ಮ ಆಶೆ ಇದೆ. ಅವ್ರು ಹೇಳ್ತಾರೆ, ಕೊಡಗರು ಜನ, ಕೊಡಗು ಹೇಳುವಾಗ ಕೊಡಗ, ಗೌಡ, ಮಾಪ್ಲ, ಬ್ರಾಹ್ಮಣ್ ಯಾರು ಇಲ್ಲಿ ಇರುವ ಅವರೆಲ್ಲ ಕೊಡಗರು. ಅವ್ರಿಗೆ ಒಂದು ಇದು ಟ್ರೆಡಿಷನ್ ಇದೆ. ಕಾಡು ಮಧ್ಯದಲ್ಲಿ ಇರುವಾಗ ತಿನ್ನಲಿಕ್ಕೆ ಅವರು ಬೇಟೆ ಆಡ್ತಾರೆ ಇದೆ ಕಾಡು ಒಳಗೆ. ಅದರಿಂದ ಅವ್ರಿಗೆ ಪ್ರೋಟೀನ್ ಸಿಗ್ತದೆ. ಕಾಡು ಒಳಗೆ ಹೋಗಿ ಜೇನು ತೆಗೆದಿದ್ದು, ಕಾಡು ಹಣ್ಣು ಏನೆಲ್ಲೋ ಸೌದೆ ಅಲ್ಲಿಂದ ತಗೊಂಡು ಬರ್ತಾ ಇದ್ವಿ. ಈಗ ಅವ್ರಿಗೆ ಆಗೋದಿಲ್ಲ, ಯಾಕೆಂದರೆ ಅದು ರೆಸ್ಟ್ರಿಕ್ಷನ್ಸ್ ನಾವು ಮಾಡಿದ್ದು. ಈ ರೆಸ್ಟ್ರಿಕ್ಷನ್ಸ್ ವೈಲ್ಡ್ ಲೈಫ್ ಸೊಸೈಟಿಗೆ ಅರ್ಥ ಆಗ್ತದೆ, ಕಾಮನ್ ಮ್ಯಾನ್ ಆವ್ರೇಜ್ ವಿಲೇಜರ್ಗೆ ಅರ್ಥ ಆಗೋದಿಲ್ಲ. ಅವ್ರು ಹೇಳ್ತಾರೆ ಇದು ನಮ್ಮ ಬರ್ತ್ ರೈಟ್, ನಾವು ಅಲ್ಲಿಂದ ಹೊಡೆದು ತಗೊಂಡು ಬರ್ತೇವೆ, ಇದು ಹಳೆ ರೈಟ್ ನಮ್ಮದು. ಅವ್ರಿಗೆ ಎಜುಕೇಷನ್ ಕೊಡಲಿಕ್ಕೆ ಸಹ ನಮ್ಮ ಇಂಟೆನ್ಷನ್ಸ್ ಇದೆ. ಅವ್ರಿಗೆ ಹೇಳಲಿಕ್ಕೆ ಇದು ಅದೆಲ್ಲ ಬೇರೆ ಸಮಯದ್ದು, ಬೇರೆ ಟೈಮ್ದು ರೀತಿ, ಅದನ್ನ ಈಗ ಚೇಂಜ್ ಮಾಡಬೇಕು ಅಂತ, ಅದು ನಮ್ಮ ಇಂಟೆನ್ಷನ್. ತಲಕಾವೇರಿ, ಭಾಗಮಂಡಲ, ರಾಮಸ್ವಾಮಿ ಕಣಿವೆ, ಕೂಡಿಗೆ, ಇಗ್ಗುತಪ್ಪ ದೇವರ ಶಿಖರ, ಚಟ್ಟಳ್ಳಿ ಇತ್ಯಾದಿ ನಿಸರ್ಗ ರಮಣೀಯ ಬೆಟ್ಟ ಕಣಿವೆಗಳಿಂದ, ಅಬ್ಬಿ, ಇರ್ಪು ಇತ್ಯಾದಿ ರುದ್ರ ರಮಣೀಯ ಜಲಪಾತಗಳಿಂದ, ಅಮ್ಮತ್ತಿ, ಸಿದ್ದಾಪುರ, ಪಾಲಿಬೆಟ್ಟ, ತಿತಿಮತಿ, ಬಾಳೆಲೆ ಇತ್ಯಾದಿ ಸ್ಥಳಗಳಲ್ಲಿರುವ ಮೆಣಸು, ಕಾಫಿ, ಕಿತ್ತಳೆ, ಏಲಕ್ಕಿ ತೋಟಗಳಿಂದ ಸುಶೋಭಿತವಾಗಿರುವ ಈ ನಾಡಿನ ಜನತೆಯ ಉಡುಗೆ ತೊಡುಗೆಗಳು ಮತ್ತು ಹಬ್ಬಗಳು ಹೊರಗಿನಿಂದ ಬಂದವರ ಕಣ್ಮನಗಳನ್ನು ಸೆಳೆಯದಿರಲಾರವು. ಕೈಲ್ಪುದು, ಕಾವೇರಿ ಸಂಕ್ರಮಣ ಹಾಗೂ ಹುತ್ತರಿ ಕೊಡವ ಜನರ ಆದಿ ಸಂಸ್ಕೃತಿಯ ಪ್ರತೀಕಗಳು. ತಮ್ಮ ಮೂಲ ದೈವ ಇಗ್ಗುತಪ್ಪ ದೇವರ ಆಶೀರ್ವಾದ ಹಾಗೂ ತಾಯಿ ಕಾವೇರಿಯ ಪೋಷಣೆಯಲ್ಲಿ ಕೊಡವ ನಾಡು ಉಳಿದು ಬೆಳೆಯುತ್ತಾ ಬಂದಿದೆ. ಕೊಂಡಂಗೆ ತಾಯಿ ಮಗಿ
ಹೊತ್ಕೊಂಡಂಗೆ ಮಕ್ಕೇರಿ ನೆನ್ಕೊಂಡಿ ಯೋಗಿಸಿತು ಮಂಜು ಬಿಸಿ ನೋಡಿದ್ದಂಗೆ ಬೆಳ್ಳಿ ಬಳ್ಳಿ ನೋಡಿದ್ದಂಗೆ ತಾಪಗಳ ಸಿಕ್ಕಿದ್ದಂಗೆ ಮಕ್ಕೇರಿ ಮಂಜು. ಮಡಿಕೇರಿಯ ಮಂಜಿಗೆ ಬೆರಗಾಗದವರು ಯಾರು? ಅಂತೆಯೇ ಮಂಜು ಮುಸುಕಿದ ಈ ನಾಡು ಹಲವಾರು ಜನವರ್ಗಗಳನ್ನು ಆಕರ್ಷಿಸಿದೆ. ಕೊಡವರ ಜೊತೆಯಲ್ಲೇ ಅಮ್ಮ ಕೊಡವರು, ಹೆಗ್ಗಡೆಯರು, ಐರಿಯರು, ಕೋಯವರು, ಕುಡಿಯರು, ಕಾಪಾಳರು, ಮಲೆಯರು, ಗೊಲ್ಲರು, ಬೆಟ್ಟಕುರುಬರು, ಜೇನುಕುರುಬರು, ಕೊರಗರು, ಪಣಿಯರು ಇತ್ಯಾದಿ ಹಲವು ಜಾತಿ ಮತಸ್ಥರು ಹಾಗೂ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಮತ್ತು ಭಾರತದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಂದು ನೆಲೆಸಿ ಕೊಡಗಿನ ಸಂಸ್ಕೃತಿಗೆ ಹಲವು ಹೊಸ ಬಣ್ಣ ಬೆಳಗುಗಳನ್ನು ನೀಡಿದ್ದಾರೆ. ಸುಮಾರು 3 ದಶಕಗಳ ಹಿಂದೆಯೇ ತುಂಗಭದ್ರೆಯ ಆಚೆಯ ದೂರದ ಊರಿಂದ ಬಂದು ಮಡಿಕೇರಿಯ ಮಡಿಲಿನ ಕೂಸಾಗಿ ಲಾಲಿಸಿ ಪಾಲಿಸಲ್ಪಟ್ಟ ಪ್ರೊಫೆಸರ್ ಯಲವಗಿ ಕೊಡಗನ್ನು ಕಂಡಿದ್ದು ಹೀಗೆ. ನಾನು 1959ರಲ್ಲಿ ಇಲ್ಲಿಯ ಸರ್ಕಾರಿ ಕಾಲೇಜಿಗೆ ಪ್ರಾಧ್ಯಾಪಕನಾಗಿ ಬಂದೆ. ಆಗ ನಾನು ಬರುವಾಗ ಬಹಳಷ್ಟು ಮಳೆ ಇತ್ತು. ಜನರು ನೀವಲ್ಲಿ ಇರಲಿಕ್ಕಿಲ್ಲ, ಸಾಧ್ಯ ಇಲ್ಲ, ವಾಪಸ್ ನೀವು ಬರಬೇಕಾಗ್ತದೆ ಅಂತ ಹೇಳಿದರು. ಆದರೆ ನನಗೇನೋ ಇಲ್ಲಿಯ ವಾತಾವರಣ ಹವೆ ಖುಷಿಯಾಯಿತು. ಹೀಗಾಗಿ ನಾನು ಇಲ್ಲೇ ಮುಂದುವರಿಬೇಕು ಅಂತ ಇಷ್ಟಪಟ್ಟೆ. ಬೇರೆ ಊರುಗಳಿಗೆ ಮತ್ತು ಇಲ್ಲಿಯದಕ್ಕೆ ನಾನು ಕಂಡು ಒಂದು ವ್ಯತ್ಯಾಸ ಏನೆಂದರೆ, ಬೇರೆ ಊರಲ್ಲಿ ನಾವು ಗಣಿತ ಅಧ್ಯಯನ ಮಾಡಬೇಕಾದ್ರೆ ಒಂದು 5-6 ಗಂಟೆಯಲ್ಲಿ ನಮಗೆ ಸುಸ್ತಾಗಿ ಹೋಗ್ತದೆ. ಆದರೆ ಇಲ್ಲಿ ಮಾತ್ರ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ವಿಶ್ರಾಂತಿ ಪಡೆಯುವುದಾದರೆ ದಿವಸಕ್ಕೆ 15-16 ಗಂಟೆ ಪಡೆಯಬಹುದು. ಮತ್ತು ಬೇರೆ ಊರಲ್ಲಿ ರಾಜಕೀಯ ಸ್ಥಿತಿ ಇರ್ತದೆ. ನಾವು ಏನಾದರೂ ಒಂದು ಕಾರ್ಯದಲ್ಲಿ ನಿರತರಾದರೆ ಅಡ್ಡಿ ಆತಂಕಗಳನ್ನು ಬುದ್ಧಾಪೂರ್ವಕ ಕೊಡಬೇಕು ಅಂತ ಹೆಚ್ಚಿನವರು ಅಪೇಕ್ಷೆ ಪಡ್ತಾರೆ. ಆದರೆ ಅದು ಇಲ್ಲಿಲ್ಲ. ಜನರು ತಮ್ಮ ಪಾಡಿಗೆ ತಾವೇ ಇರ್ತಾರೆ. ರಾಜಕೀಯ ಇದ್ದರೂ ಅವರವರಲ್ಲಿಯೇ ಇರ್ತದೆ. ಮತ್ತು ಇಲ್ಲಿ ಸೌಂದರ್ಯದ ಬೆಳಗು ಮನುಷ್ಯನಿಗೆ ಯಾವಾಗಲಾದರೂ ಒಂದು ಸಂಜೆಗೆ ಒಂದು ಅಡ್ಡಾಡಲಿಕ್ಕೆ ಅಂತ ಹೋದರೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ. ಇದೇ ಸಂದರ್ಭದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಜಗತ್ತಿನಲ್ಲಿ ಎಲ್ಲಿಯೂ ಕಾಣದ ಶಾಂತಿಯನ್ನು ಇಲ್ಲಿಯ ಈ ಕೊಡಗಿನಲ್ಲಿರುವಂಥ ಈ ವ್ಯಾಲಿಗಳಲ್ಲಿ ಕಂಡೆ ಅಂತ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ಇವರ ಹಾಗೆ ಹೊರಗಡೆಯಿಂದ ಬಂದು ಕೊಡಗಿನಲ್ಲಿ ನೆಲೆಸಿರುವ ನ್ಯಾಯವಾದಿ KP ಬಾಲಸುಬ್ರಹ್ಮಣ್ಯ ಅವರು ಕೊಡಗಿನಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿರುವುದು ಹೀಗೆ. ನಾನು ಕೊಡಗಿಗೆ ಬಂದು 22 ವರ್ಷ ಆಯಿತು. ನಾನು ಬಂದಾಗ ಇದ್ದ ಕೊಡಗಿನ ಬೆಳಗಾಗಲಿ ಬೆರಗಾಗಲಿ ಮೆರುಗಾಗಲಿ ಇವತ್ತಿದೆ ಅಂತ ನನಗಂತೂ ಅನಿಸೋದಿಲ್ಲ. ನಾವು ಬಂದಾಗ ಈ ಮಡಿಕೇರಿಯ ಹಾಗೆ ಕೊಡಗಿನ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೇ ಹೋದರೂ ಕೂಡ ತುಂಬ ಮಳೆ, ತುಂಬ ಚಳಿ ಇದ್ದಂತಹ ಒಂದು ಗಿರಿ ಪ್ರದೇಶ ಅಂತ ಸ್ವಾಭಾವಿಕವಾಗಿ ಅನಿಸೋ ಹಾಗಿತ್ತು. ಆವಾಗ 2 ಮುಖ್ಯವಾದ ವರ್ಗ ಇತ್ತು. ಒಂದು ಬಹಳ ಶ್ರೀಮಂತರದ್ದು ಪ್ಲಾಂಟರ್ಗಳ ವರ್ಗ, ಇನ್ನೊಂದು ಕಾರ್ಮಿಕರದ್ದು, ಕೂಲಿಕಾರರದ್ದು. ಈ ಕೂಲಿಕಾರರು ತಮಿಳು, ಮಲಯಾಳ, ತುಳು ಮಾತನಾಡುವವರು. ಮತ್ತು ಮಧ್ಯಮ ವರ್ಗ ಅಂತ ಯಾವುದಿತ್ತು, ನಮ್ಮಲ್ಲಿ ಸ್ವಲ್ಪ ಅರ್ಬನ್ ಅಥವಾ ಈ ನಗರಗಳಲ್ಲಿ ವಾಸಿಸ್ತಿದ್ದ ಜನ, ಮತ್ತು ಡೆಪ್ಯೂಟಿ ಕಮಿಷನರ್ ವರೆಗಿನ ಎಲ್ಲ ಜನರು ಮಧ್ಯಮ ವರ್ಗದವರ ರೀತಿಯಲ್ಲೇ ವ್ಯವಹರಿಸ್ತಿದ್ರು, ವಾಸಿಸ್ತಿದ್ರು. ನಮಗೆ ಅದರಿಂದ ಈ ಸಂಸ್ಕೃತಿ ಇಲ್ಲಿದೊಂದು ಪ್ರತ್ಯೇಕವಾದಂಥ ಒಂದು ಭಿನ್ನವಾದಂಥ ಸಂಸ್ಕೃತಿ ಅವಾಗ ಕಾಣ್ತಿತ್ತು. ಇವತ್ತು ಹಾಗೆ ಕಾಣೋದಿಲ್ಲ. ಇವತ್ತು ಎಲ್ಲರೂ ಒಟ್ಟು ಸೇರಿಕೊಂಡು ಯಾವುದೇ ಒಂದು ನಗರ ಹೇಗೆ ಬೆಳೀತಾ ಇದೆ, ಯಾವುದೋ ಒಂದು ಪಟ್ಟಣ ಬೆಳೀತಾ ಇದೆ, ಅದೇ ರೀತಿಯಲ್ಲಿ ಎಲ್ಲ ಸ್ಥಳಗಳು, ವಿರಾಜಪೇಟೆ ಇರಲಿ, ಗೋಣಿಕೊಪ್ಪ ಇರಲಿ, ಕುಶಾಲನಗರ ಇರಲಿ, ಸೋಮವಾರಪೇಟೆ ಇರಲಿ, ಇದು ಸೇರಿದ ಹಾಗೆ ಹಳ್ಳಿ ಕೂಡ ಒಂದೇ ರೀತಿ ಯದ್ವಾ ಬೆಳೀತಾ ಇದೆ ಅಂತ ನನಗೆ ಕಾಣ್ತಿದೆ. ಇವತ್ತಿನ ಸ್ಥಿತಿಯಲ್ಲಿ ಯಾರು ಇಲ್ಲಿಯವರು ಯಾರು ಹೊರಗಿನವರು ಅಂತ ಕೂಡ ಯೋಚನೆ ಮಾಡುವ ಪ್ರಶ್ನೆ ಇಲ್ಲ. ಯಾಕೆಂದರೆ ಕಟ್ಟಡಗಳು ಬರೋದು ನೋಡಿದರೆ ಗೊತ್ತಾಗ್ತದೆ. ಹಿಂದೆ ನಾವು ಬಂದಾಗ ಬರೇ ಹಂಚಿನ ಮಾಡಿನ ಮನೆಗಳು ಮಾತ್ರ ಎಲ್ಲ ಕಡೆ ಕಾಣ್ತಾ ಇದ್ದು, ಇವತ್ತು ನೋಡಿದರೆ ಕಾಂಕ್ರೀಟ್ ಕಟ್ಟಡಗಳೇ ಬಹಳ ಭವ್ಯವಾಗಿ ಮೇಲೆದ್ದು ಬೀಳ್ತದೆ. ಇದು ಬಹುಶಃ ಈ ಸಂಸ್ಕೃತಿಯ ಒಂದು ಪರಿವರ್ತನೆ ಅದನ್ನು ಸ್ಪಷ್ಟವಾಗಿ ತೋರಿಸ್ತದೆ. ಈ ಕಟ್ಟಡಗಳಿಂದ ಹಿಡಿದು ನಮ್ಮ ಜೀವನ ಕ್ರಮ, ಇಲ್ಲಿನ ಹೇಗೆಂದರೆ ತೀರಾ ಹಳ್ಳಿಯವನಾಗಲಿ ಮಡಿಕೇರಿಗೆ ಬರೋದು ಅಥವಾ ಯಾವುದೇ ಸಂತೆಗೆ ಬರಲಿ ಅವನೊಂದು ಕಪ್ಪು ಕೋಟ್ ಹಾಕೊಂಡು ಬರೋದೊಂದಿತ್ತು, ಅಥವಾ ಒಂದು ಉರುಟಾದಂಥ ಒಂದು ಟೊಪ್ಪಿಯನ್ನು ಹಾಕ್ಕೊಂಡು ಬರೋದನ್ನು ನಾವು ಯಾವಾಗಲೂ ನೋಡ್ತಾ ಇದ್ವಿ. ಕೊಡೆಗಳಂತೂ ಸಾಕಷ್ಟು ಇದ್ದು, ಆದರೆ ಇವತ್ತು ಇದು ಹಿಡಿಯದೆ ಮೈಸೂರು ಬೆಂಗಳೂರಿನೆಲ್ಲ ಓಡಾಡುವ ರೀತಿಯಲ್ಲಿ ಜನ ಇಲ್ಲಿ ಓಡಾಡ್ತಾರೆ. ಹೀಗೆ ಹೊರ ಸಂಸ್ಕೃತಿಯ ಹೊರ ಜನರ ಜೊತೆಯಲ್ಲಿ ಬೆರೆತು ಇಲ್ಲಿ ತಮ್ಮದೇ ಅಂತ ಪ್ರತ್ಯೇಕವಾದಂಥ ಕಾಣುವಂಥ ಯಾವುದೇ ಭಾವನೆ ಇವತ್ತಿದೆ ಅಂತ ನನಗೆ ಕಾಣೋದಿಲ್ಲ. ಇದಕ್ಕೆ ಹವಾಮಾನ ಬದಲಾವಣೆ, ಹಾಗೆ ನಮ್ಮ ಎಲ್ಲ ಸಂಸ್ಕೃತಿಗಳು ಒಟ್ಟು ಸೇರಿ ಒಂದು ಸಮ್ಮಿಶ್ರವಂತ ಸಂಸ್ಕೃತಿ ಆರಂಭ ಆದದ್ದು, ಮತ್ತು ಭಾಷೆಗಳು ಎಲ್ಲ ಸೇರಿ ಇವತ್ತು ಕನ್ನಡ ಬಹಳ ಹೆಚ್ಚು ಪ್ರಚಲಿತವಾಗಿದೆ.
ಬೇಟೆ ಮತ್ತು ಕೃಷಿಯನ್ನೇ ನಂಬಿ ಬದುಕು ಕಟ್ಟಿಕೊಂಡು ಬಂದಿರುವ ಕೊಡಗಿನ ಜನತೆ ಇತ್ತೀಚಿನ ದಿನಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಉದ್ಯಮಶೀಲತೆಯನ್ನು ಪ್ರದರ್ಶಿಸತೊಡಗಿದೆ. ಕೊಡಗು ಕಾಲಕ್ಕೆ ತಕ್ಕಂತೆ ಆಧುನೀಕರಣಕ್ಕೆ ತನ್ನನ್ನು ಒಡ್ಡಿಕೊಂಡಿದೆ. ಹಾಗೆ ನೋಡಿದರೆ ಕೊಡಗಿನ ಅಭಿವೃದ್ಧಿ ಅಗತ್ಯಗಳು ಅನೇಕ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಪ್ರಗತಿ ಚಿತ್ರದ ಒಂದು ವಿಶ್ಲೇಷಣೆಯನ್ನು ಮಾಡುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ MC ನಾಣಯ್ಯ ಅವರು ನಮ್ಮೊಡನೆ ಮಾತನಾಡುತ್ತಾ. ಕೊಡಗಿನಲ್ಲಿ ಮಳೆ ಹೊಡಿತಿದೆ, ನೀರು ಕೊಡ್ತೀವಿ, ಕಾವೇರಿ ನೀರಿನ ವಿವಾದ ಹೆಚ್ಚಿಗೆ ಮಳೆ ಹೊಡೆದ್ರೆ ನಿಲ್ತದೆ. ಆದರೆ ಇಲ್ಲಿ ನಮ್ಮ ಪರಿಸರ, ನಮ್ಮ ರಸ್ತೆಗಳು, ನಮ್ಮ ಪ್ರವಾಸಿ ಕೇಂದ್ರಗಳು ಅಭಿವೃದ್ಧಿ ಆಗಲಿ, ಅದಕ್ಕೆ ಹಣ ಕೊಡಬೇಕು ಅಂತ ಕೇಳಿದ್ವಿ. ಈ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ವಿ. ಬಹುಶಃ ಅದನ್ನು 1 ವರ್ಷ 2 ವರ್ಷದಲ್ಲೇ ಇದನ್ನು ನಾವು ಪೂರೈಸ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಮಾತನ್ನು ನಾನು ಆಡಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಒಂದು 5 ವರ್ಷಗಳ ಒಂದು ದೂರದೃಷ್ಟಿಯ ಒಂದು ಯೋಜನೆ. ಆ ಯೋಜನೆಗೆ ಸರ್ಕಾರ ಈಗಾಗಲೇ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕೇಂದ್ರ ಸರ್ಕಾರದ ನೆರವು ಕೂಡ ಬರುವುದಿದೆ. ನಾವೆಲ್ಲರೂ ಸೇರಿ ಒಟ್ಟಿಗೆ ಈ ಕೆಲಸವನ್ನು ಮಾಡುವ. ಆಮೇಲೆ ಈ ಜಿಲ್ಲೆ ಕರ್ನಾಟಕದೊಂದಿಗೆ ವಿಲೀನವಾದಾಗಿನಿಂದ ಇಲ್ಲಿ ಪ್ರಗತಿ ಕುಂಠಿತವಾಗಿದೆ. ಇಲ್ಲಿ ಎಷ್ಟು ಆದಾಯ ಬರುತ್ತೋ ಅಷ್ಟು ಆದಾಯವನ್ನು ಜಿಲ್ಲೆಗೆ ಹುಡ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಕೆಲವರಲ್ಲಿದೆ. ಒಂದು ಅಸಮಾಧಾನ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ, 56 ನವೆಂಬರ್ 1ರವರೆಗೆ ಕೊಡಗು ಪ್ರತ್ಯೇಕವಾಗಿರ್ತಕ್ಕಂಥ ರಾಜ್ಯ ಆಗಿತ್ತು. ಆದ್ರಿಂದ ಇವತ್ತು ಜನರ ಮನಸ್ಸಲ್ಲಿ ಹೊಂದಿದೆ, ಇವತ್ತು ಒಂದು ಪ್ರತ್ಯೇಕ ರಾಜ್ಯವಾಗಿದ್ದಿದೆ. ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ರಾಜ್ಯವಾಗಿ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಹೊರಹೊಮ್ತಾ ಇತ್ತು. ಕರ್ನಾಟಕಕ್ಕೆ ಸೇರಿ ಆದ್ಮೇಲೆ ನಮ್ಮ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗಿದೆ ಅಂತ ಹೇಳ್ತಾ ಇತ್ತು. ಕೂಗು ಇದೆ, ಇಲ್ಲ ಅಂದ್ರೆ ನಾನಂತ ಹೇಳ್ತೀನಿ ಅನ್ಸುತ್ತೆ ನಿಮ್ಗೆ. ನಾನು ಅದನ್ನ ನೇರವಾಗಿ ಒಪ್ಪೋದಿಲ್ಲ. ಕಾರಣ ನಾವು ಕರ್ನಾಟಕಕ್ಕೆ ಸೇರಿ ಆದ್ಮೇಲೆ ನಾವು ಬೆಳೆದಿದ್ದೀವಿ, ವಿಕಾಸ ಆಗಿದ್ದೀವಿ, ಎಲ್ಲಾ ಹುದ್ದೆಗಳಿಗೂ ನಮ್ಮ ಮಕ್ಕಳಿಗೆ ಅವಕಾಶ ಸಿಗ್ತಾ ಇರ್ತಕ್ಕಂಥ ಆಗಿದೆ, ಸ್ವಲ್ಪ ಬೆಳವಣಿಗೆ ಆಗಿದೆ. ನಾನು ಇಲ್ಲ ಅಂತ ಹೇಳಿಕ್ಕೆ ತಯಾರಾಗಿಲ್ಲ. ಆದ್ರೆ ಇಲ್ಲಿ ಉತ್ಪತ್ತಿ ಆಗುವಂತ ಆದಾಯವನ್ನ ಸ್ವಲ್ಪ ನ್ಯಾಯೋಚಿತವಾಗಿ ಕೊಡುಗೆ ಕೊಡ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ. ಈಗ ಒಂದು ಕಡೆ ಏನ್ ಹೇಳ್ತಾರೆ, ನಮ್ಮಿಂದ ಕೊಡಗು ಜಿಲ್ಲೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾ ಇರ್ತಕ್ಕಂಥ ಆದಾಯ ಯಾವುದಿದೆ, ಆ ಆದಾಯದ 25% ಖರ್ಚಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಸರಿಯಲ್ಲ. ನಾವು ಕೊಡಗು ಜಿಲ್ಲೆಗೆ ಖರ್ಚು ಮಾಡ್ತಾ ಇರ್ತಕ್ಕಂಥ ಒಟ್ಟು ಹಣ ಮತ್ತು ನಮ್ಮ ಬೊಕ್ಕಸಕ್ಕೆ ಹೋಗ್ತಾ ಇರ್ತಕ್ಕಂಥ ಆದಾಯ, ಇದನ್ನ ಮಾಡಿದ್ರೆ ನಾವು ಜಿಲ್ಲೆಗೆ ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ ಹೆಚ್ಚೇ ಹೊರತು ಆದಾಯ ಹೆಚ್ಚಲ್ಲ. 2 ವರ್ಷದಿಂದ ಸರ್ಕಾರದಿಂದ ಬೇಕಾದಷ್ಟು ಹಣವನ್ನು ತಂದುಬಿಟ್ಟು ನಮ್ಮ ಸಾರಿಗೆ ಸಂಪರ್ಕಕ್ಕೋಸ್ಕರ, ನೀರಿನ ಕೆಲಸಕ್ಕೋಸ್ಕರ, ಇದಕ್ಕೋಸ್ಕರ ವ್ಯಯ ಮಾಡಿದ್ವಿ. ಇನ್ನೂ ಆ ಕೆಲಸವನ್ನ ಮುಂದುವರಿಸ್ತಾ ಇದ್ವಿ. ಅದನ್ನ ನಮ್ಮ ಜನರ ಮನಸ್ಸಿನಲ್ಲಿ, ಕೆಲವು ಸಂಘ ಸಂಸ್ಥೆಗಳ ಮನಸ್ಸಲ್ಲಿ ಇರ್ತಕ್ಕಂಥ ಆ ಒಂದು ಚಿಂತನೆ ಏನಿದೆ, ಆ ಚಿಂತನೆ ಇನ್ನು ಹೆಚ್ಚು ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾತ್ರ ಅದನ್ನ ಅವ್ರಿಗೆ ಪ್ರತ್ಯೇಕವಾಗಿ ಇಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಚಿಂತನೆ ಅವ್ರ ಮನಸ್ಸಲ್ಲಿ ಇರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅಪೂರ್ವ ಇತಿಹಾಸವನ್ನು ಹೊಂದಿರುವ ಈ ಕೊಡಗು ಅದ್ಭುತ ಭವಿಷ್ಯವನ್ನು ಕಟ್ಟಿಕೊಂಡು ಹೊಸ ಬೆಡಗು ಪಡೆಯಲಿ, ನೆಮ್ಮದಿಯಲ್ಲಿ ಬಾಳಲಿ. ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ. ಇಲ್ಲಿ ಪಾತುರೆ ಕೋಲ ಹುಯಿಲಿಗೆ ಕುಣಿವ ಪದ ಹೊರ ಹೊಮ್ಮಲಿ. ನೆಮ್ಮದಿಯನಿದು ತಾಳಲಿ, ನೆಮ್ಮದಿಯನಿದು ತಾಳಲಿ. ಅಮ್ಮೆಯ ಬಲ ತೋಳಲಿ, ನಮ್ಮ ಕೊಡಗಿದು ಬಾಳಲಿ. ಅಮ್ಮೆಯ ಬಲ ತೋಳಲಿ, ನಮ್ಮ ಕೊಡಗಿದು ಬಾಳಲಿ. ಬೆಡಗಿನ ಕೊಡಗು ರೂಪಕ ತಿಳಿದಿರಿ. ನಿರೂಪಣೆ ಶ್ರೀ ಅಬ್ದುಲ್ ರಶೀದ್ ಹಾಗೂ ಕುಮಾರಿ ವಿದ್ಯಾರಾವ್. ಪ್ರಸ್ತುತಪಡಿಸಿದವರು ಶ್ರೀ DS ನಾಗಭೂಷಣ. ಸಹಕಾರ ಶ್ರೀ ಶ್ರೀನಿವಾಸ ಪ್ರಸಾದ್. ತಾಂತ್ರಿಕ ನೆರವು ಶ್ರೀ ರಣಜಿತ್ S ಯತುಮನ್ನೂರ್.